ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಅದಕ್ಕೆ ಇಂದಿನಿಂದಲೇ ರಾಮ ಮಂದಿರದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇವೆ. ಜೊತೆಗೆ ರಾಮಮೂರ್ತಿ ನಿರ್ಮಿಸಲು ಕಲ್ಲು ಸಿಕ್ಕ ಜಮೀನಿನಲ್ಲೂ ಕೂಡ ಗ್ರಾಮಸ್ಥರು ಪೂಜೆ ಮಾಡಿದ್ದಾರೆ. ಜನವರಿ 22ರಂದು ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಅಯೋಧ್ಯೆಯಲ್ಲಿ ಇಂದಿನಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ. ಅಯೋಧ್ಯೆಯಲ್ಲಿ ಯತಿಗಳಿಂದ 1008 ಕುಂಡ ಯಾಗ ನಡೆಯುತ್ತಿದೆ. ಬೃಹತ್ ಮೈದಾನದಲ್ಲಿ ಶ್ರೀರಾಮ ಭದ್ರಾಚಾರ್ಯ ನೇತೃತ್ವದಲ್ಲಿ ಯಾಗ ನಡೆಯುತ್ತಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ವಾಪಸ್ ಪಡೆಯುವ ಉದ್ದೇಶದಿಂದ ಯಾಗ ನಡೆಯುತ್ತಿದ್ದು ಜನವರಿ 21ರವರೆಗೂ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹ ಪ್ರಯುಕ್ತವಾಗಿ ಹಾಗೂ ಪಿಒಕೆಯನ್ನ ಭಾರತಕ್ಕೆ ಮತ್ತೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಬೃಹತ್ ಆದಂತಹ ಒಂದು ಮೈದಾನದಲ್ಲಿ ಯಾಗವನ್ನ ಮಾಡಲಾಗ್ತಿದೆ. 1008 ಯಜ್ಞ ಕುಂಡಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾಗವನ್ನ ಮಾಡಲಾಗ್ತಿದೆ. ಕೋಟಿ ಕೋಟಿ ಭಾರತೀಯರ ಕನಸು, ಕೋಟಿ ಕೋಟಿ ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕನಸಾಗಿತ್ತು. ಆ ಕನಸು ಈಗ ಈಡೇರ್ತಿದೆ. ನಾಳೆ ಮಂದಿರ ಆವರಣಕ್ಕೆ ರಾಮಲಲ್ಲಾ ಮೂರ್ತಿ ಪ್ರವೇಶವಾಗಲಿದ್ದು ಜನವರಿ 18ರಂದು ಗರ್ಭಗುಡಿಯಲ್ಲಿ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮನ ಮೂರ್ತಿ ಇರಿಸಲಾಗುತ್ತಿದೆ. ಅತ್ತ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿರುವ ಮೂರ್ತಿ ಕರ್ನಾಟಕ ರಾಜ್ಯದ ಮೈಸೂರು ತಾಲೂಕಿನ ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನಪುರದಲ್ಲಿ ಸಿಕ್ಕಿತ್ತು. ಹೀಗಾಗಿ ಗ್ರಾಮಸ್ಥರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಕಲ್ಲು ಸಿಕ್ಕ ಸ್ಥಳದಲ್ಲಿ ಚಪ್ಪರ ಹಾಕಿ ಗ್ರಾಮಸ್ಥರು ಪೂಜೆ ನೆರವೇರಿಸಿದರು. ಇಂದು ಸಂಜೆ ಮೈಸೂರಿನ ರಾಜಮನೆತನದಿಂದಲೂ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ. ಪೂಜೆಯಲ್ಲಿ ಜಮೀನಿನ ಮಾಲೀಕ ರಾಮದಾಸ್ ಭಾಗಿಯಾಗಿದ್ರು. ಕೃಷಿ ಮಾಡಲು ಸಮಸ್ಯೆ ಆಗ್ತಿದೆ ಎಂದು ಕಲ್ಲು ತೆಗೆಯಲು ಹೇಳಿದ್ವಿ. ಆದರೆ ಅದೇ ಕಲ್ಲು ಇದೀಗ ರಾಮಮೂರ್ತಿ ಆಗ್ತಿರುವುದು ಖುಷಿಯ ವಿಚಾರ ಅಂತ TV9 ಬಳಿ ಹೇಳಿಕೊಂಡಿದ್ದಾರೆ. ಈ ಭೂಮಿಲಿ ಸಿಕ್ಕುತ್ತಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಏನೋ ಭಗವಂತನ ನೇಮಕ ಇಲ್ಲಿ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ನಮಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ಪ್ರಪಂಚವೇ ನೋಡ್ತಾ ಇದೆ ರಾಮಮೂರ್ತಿನ ಅಯೋಧ್ಯೆಯಲ್ಲಿ ಈಗ ಬಂದು. ಅದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ. ನಮ್ಗೆ ಇದು ಕನಸಲ್ಲೂ ಗೊತ್ತಿರಲಿಲ್ಲ. ನಮ್ಮ ದಿಂಡಿನಲ್ಲಿ ಒಂದು ಕಲ್ಲಿತ್ತು, ಅದು ಕಲ್ಲು ಕೀಳಕ್ಕೆ ಹೋಗಿ ಆ ನಾಟಿನಲ್ಲಿ ಈಗ ಬಂಡೆ ಸಿಕ್ಕಿರೋದು. ಅದರಿಂದ ನಮಗೆ ಯಾವಾಗಲೂ ಇದು ಸಿಕ್ಕುತ್ತೆ ಇಲ್ಲಿ ಅನ್ನೋ ಭಾವನೆ ಇರಲಿಲ್ಲ. ಏನೋ ದೇವರ ಇಲ್ಲಿ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ನಮಗೆಲ್ಲ ಸಂತೋಷ ಆಗುತ್ತೆ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಎರಡೋಣಿ ಗ್ರಾಮದಲ್ಲಿ ದಟ್ಟ ಅರಣ್ಯದಲ್ಲಿ ಶ್ರೀರಾಮಚಂದ್ರನ ಕುರುಹು ಇದೆ ಎನ್ನಲಾಗಿದೆ. ಈ ಸ್ಥಳಕ್ಕೆ ರಾಮತೀರ್ಥ ಎಂದು ಹೆಸರಿದೆ. ಸೀತೆ ಅಪಹರಣವಾದ ಬಳಿಕ ಸೀತೆ ಅರಸಿ ರಾಮ ಲಕ್ಷ್ಮಣ ಇಲ್ಲಿಗೆ ಬಂದಿದ್ರು. ರಾಮ ಬಾಣ ಬಿಟ್ಟು ಇಲ್ಲಿ ನೀರು ಸೃಷ್ಟಿಸಿದ ಇತಿಹಾಸವಿದೆ. ಈ ನೀರು ಸೇವನೆಯಿಂದ ರೋಗಗಳು ವಾಸಿಯಾಗುತ್ತೆ ಅನ್ನೋ ಪ್ರತೀತಿ ಇದೆ. ದೇಶಾದ್ಯಂತ ರಾಮನ ಜಪವೇ ಕೇಳಿ ಬರ್ತಿದೆ. ಜನವರಿ 22ರಂದು ನಡೆಯಲಿರುವ ರಾಮಲಲ್ಲನ ಪ್ರತಿಷ್ಠಾಪನೆಗೆ ರಾಮ ಭಕ್ತರು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆಯ ರಾಮಲಲ್ಲಾ ವಿಗ್ರಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಹಾಗಾದ್ರೆ ಆ ವಿಗ್ರಹದ ವೈಶಿಷ್ಟ್ಯತೆ ಏನು, ಪ್ರಾಮುಖ್ಯತೆ ಏನು, ಬನ್ನಿ ನೋಡೋಣ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆಯ ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ಶಾಶ್ವತವಾಗಿ ನೆಲೆಯೂರಲಿದೆ. ಅರುಣ್ ಯೋಗಿರಾಜ್ ಕೆತ್ತನೆಯ ವಿಗ್ರಹ 10 ಹಲವು ವೈಶಿಷ್ಟ್ಯತೆಗಳನ್ನ ಹೊಂದಿದೆ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆಯ ಕೃಷ್ಣ ಶಿಲೆಯಿಂದ ಕೆತ್ತಿರುವ ವಿಗ್ರಹ ಇದಾಗಿದೆ. ಶ್ಯಾಮಶಿಲಾ ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದ್ದು ಇದು ಜಲ ನಿರೋಧಕವಾಗಿದೆ. ಗಂಧ ಅಭಿಷೇಕ ಮಾಡೋದ್ರಿಂದ ವಿಗ್ರಹದ ಹೊಳಪಿನ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. 51 ಇಂಚು ಎತ್ತರದ ಬಾಲರಾಮನ ಮೂರ್ತಿ ತೂಕ ಸುಮಾರು 150ರಿಂದ 200 kg ಇದೆ. ಶ್ರೀರಾಮನ ತೋಳುಗಳು ಮೊಣಕಾಲುವರೆಗೆ ಉದ್ದವಾಗಿದೆ. ಕಣ್ಣುಗಳು ದೊಡ್ಡದಾಗಿದ್ದು ಹಣೆಯು ಕೂಡ ಭವ್ಯವಾಗಿದೆ. ಕೈಯಲ್ಲಿ ಬಿಲ್ಲು ಬಾಣಗಿದ್ದು ವಿಗ್ರಹವು ಕಮಲದ ಹೂವಿನ ಮೇಲೆ ನಿಂತಿರುವ ಭಂಗಿಯಲ್ಲಿದೆ. ಹಾಗೆ ವಿಗ್ರಹದ ಮೇಲೆ ಕಿರೀಟ ಇದೆ.
ಬಾಲರಾಮನ ಮೂರ್ತಿ ಕೆತ್ತಲು ಅರುಣ್ ಯೋಗಿರಾಜ್ ಸುಮಾರು 7 ತಿಂಗಳು ತೆಗೆದುಕೊಂಡಿದ್ದಾರೆ. ಪ್ರತಿದಿನ 18 ಗಂಟೆಗಳ ಕಾಲ ಕೆತ್ತನೆ ಕೆಲಸ ಮಾಡಿದ್ದಾರೆ. ಕೆಲಸ ಆರಂಭಿಸುವ ಮುನ್ನ ಆರತಿ ಪೂಜೆ ಮಾಡ್ತಿದ್ರು, ಹನುಮಾನ್ ಚಾಲೀಸ್ ಪಡಿಸ್ತಿದ್ರು. 15 ದಿನ ಮನೆಯವರ ಜೊತೆಯೂ ಮಾತು ಕೂಡ ಆಡಿಲ್ಲ. ಕಠಿಣ ಕ್ರಮದಿಂದಾಗಿ ಅರುಣ್ ಯೋಗಿರಾಜ್ ಯಶಸ್ಸು ಗಳಿಸಿದ್ದು ಕರ್ನಾಟಕಕ್ಕೂ ಹೆಮ್ಮೆ ತಂದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಶ್ರೀರಾಮನ ಕನ್ನಡ ಭಕ್ತಿಗೀತೆಗೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 2 ಕನಸು ಚಿತ್ರದ ಪೂಜಿಸಲೆಂದೇ ಹೂಗಳ ತಂದೆ ಗೀತೆ ಹಾಡಿರುವಂಥ ಶಿವಶ್ರೀ ಸ್ಕಂದಪ್ರಸಾದ್ ಹಾಡಿಗೆ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಶಿವಶ್ರೀ ಹಾಡು ಕೇಳಿ ಟ್ವೀಟ್ ಮಾಡಿದ್ದಾರೆ. ಈ ಹಾಡು ಶ್ರೀರಾಮನ ಭಕ್ತಿಯ ಮನೋಭಾವ ತೋರಿಸುತ್ತೆ. ಇಂಥ ಪ್ರಯತ್ನಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸಿ ಮುಂದೆ ಕೊಂಡೊಯ್ಯುತ್ತವೆ ಅಂತ ಮೋದಿ ಅವರು ಟ್ವೀಟ್ನಲ್ಲಿ ಬಣ್ಣಿಸಿದ್ದಾರೆ. ಇನ್ನು TV9ನ ನೇರ ಪ್ರಸಾರದಲ್ಲೂ ಗಾಯಕಿ ಶಿವಶ್ರೀ ಹಾಡು ಹಾಡಿದ್ರು. ಹಾಡಿನ ಬಗ್ಗೆ ಮತ್ತು ಮೋದಿ ಟ್ವೀಟ್ ಬಗ್ಗೆ ಮಾತನಾಡಿದ್ರು. ಬನ್ನಿ ನೋಡೋಣ. ಸ್ವತಃ ಶಿವಶ್ರೀ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಶಿವಶ್ರೀ ಅವರೇ ನಮಸ್ತೆ ಅಂಡ್ ಕಾಂಗ್ರಾಟ್ಸ್. ಪ್ರಧಾನಿ ಮೋದಿ ಅವರೇ ನಿಮ್ಮನ್ನ ಅಭಿನಂದಿಸಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತಾ ಇದೆ ಶಿವಶ್ರೀ ಅವರೇ? ನಮಸ್ಕಾರ. ನನ್ಗೆ ಅಷ್ಟು ಚೆನ್ನಾಗಿ ಕನ್ನಡ ಬರಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಶಿವಶ್ರೀ ಅವರೇ, ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಬರಲ್ಲ ಅಂತ ಹೇಳ್ತೀರಿ? ಇಲ್ಲ, ಇವಾಗ ಕಲ್ತಾ ಇದ್ದೀನಿ. ಬಟ್ ನನ್ನ ಮದರ್ ಟಂಗ್ ತಮಿಳು. ಸೊ ಐ ವಿಲ್ ಬಿ ಮೋರ್ ಕಂಫರ್ಟಬಲ್ ಇನ್ ಎಕ್ಸ್ಪ್ರೆಸಿಂಗ್ ಮೈ ವ್ಯೂಸ್ ಇನ್ ಇಂಗ್ಲಿಷ್. ಅಲ್ಲ, ನೀವು ಕನ್ನಡ ಚೆನ್ನಾಗಿ ಮಾತಾಡ್ತಿದ್ರೆ ಕನ್ನಡದಲ್ಲೇ ಮಾತಾಡಿ, ಮಧ್ಯದಲ್ಲಿ ನೀವು ಇಂಗ್ಲಿಷ್ ಸೇರಿಸಿದ್ರೆ ಅಭ್ಯಂತರ ಏನೂ ಇಲ್ಲ, ಆರಾಮಾಗಿ ಮಾತಾಡಿ, ಫ್ರೀಯಾಗಿ ಮಾತಾಡಿ. ಎಸ್, ಥ್ಯಾಂಕ್ ಯು. ಇದು ನನ್ಗೆ ಒಂದು ದೊಡ್ಡ ರೆಕಗ್ನಿಷನ್. ಪ್ರೈಮ್ ಮಿನಿಸ್ಟರ್ ಅವರು ಟ್ವೀಟ್ ಮಾಡಿದ್ರು. ನನ್ಗೆ ತುಂಬಾ ಖುಷಿ ಆಯ್ತು. ಇದು ಪ್ರಭು ಶ್ರೀ ರಾಮ್ ಭಜನ್